ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಸೂರ್ಯವಂಶಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಕಂಪ್ಲೀಟಾಗಿ ನನ್ನ ಹಸ್ಬೆಂಡ್ ಬರ್ತ್ಡೇ ಸೆಲೆಬ್ರೇಷನ್ದೇ ವಿಡಿಯೋ ಆಗಿರುತ್ತೆ. ಸೊ ತುಂಬ ಅಂದರೆ ತುಂಬ ಲೇಟ್ ಆಗ್ತದೆ ವಿಡಿಯೋಸ್ ಬರೋದು. ಸ್ವಲ್ಪ ಟೈಮ್ ಟೈಟ್ ಇದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಶಾರ್ಟ್ಸ್ ಹಾಕ್ತಾಯಿದ್ದೀನಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಹೇಗಿತ್ತು ಹರಿ ಬರ್ತ್ಡೇ ಸೆಲೆಬ್ರೇಷನ್ ಅಂತ. ಈಗ ನೋಡ್ತಾ ಇದ್ದೀರಲ್ಲ, ಇದು 24ನೇ ತಾರೀಕು ನೈಟ್ ಮಾಡಿದಂಥ ಬರ್ತ್ಡೇ ಸೆಲೆಬ್ರೇಷನ್. ಇದು ಸ್ವಲ್ಪ ಬೇಗನೆ ಮಾಡಿದ್ವಿ, 11:30 ಸುಮಾರಿಗೆ. ನನ್ನ ಫ್ರೆಂಡ್ಸು ಬಂದಿದ್ದು. ಅದರಲ್ಲೂ ಕೇಕ್ ನೋಡ್ತಾ ಇದ್ದರೆ ಇದು ಕಸ್ಟಮೈಸ್ಡ್ ಕೇಕು. ಇದ್ರ ನೋಡಿದ್ರೆ ಗೊತ್ತಾಗುತ್ತೆ ಯಾರೋ ಫ್ರೆಂಡ್ ತಂದಿರೋದು ಅಂತ. ಹರಿ ದೋಸ್ತ್ ತಂದಿದ್ದು, ಶಿವು ಮೇಘ ಅವರು ಕೇಕ್ನ ತೊಗೊಂಡು ಬಂದು ಕಟ್ ಮಾಡಿಸಿದ್ದು. ಸೊ ಅವ್ರು ಬೇಗ ಮನೆಗೆ ಹೋಗಬೇಕಾಗಿದ್ದರಿಂದಾಗಿ ನಾವು 11:30 ಕೇಕ್ನ ಕಟ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು, ಕಸ್ಟಮೈಸ್ಡ್ ಕೇಕು, ಫ್ರೆಂಡ್ಶಿಪ್ಪನ್ನ ತೋರಿಸೋ ಅಂಥ ಕೇಕು. ಇಷ್ಟ ಆಯಿತು ಆ ಕೇಕು. ಸೊ ಅವರು ಕೇಕ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು, ತುಂಬ ಬೇಗನೆ ಬಂದಿದ್ದರು. ಬಟ್ 12 ಗಂಟೆ 12:30 ತನಕ ಎಲ್ಲ ಇರಲಿಲ್ಲ. ಕೇಕ್ ತಂದುಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಕೇಕ್ ತಿಂದುಬಿಟ್ಟು ಹೊರಟರು ಅವರು. ಮಾರನೇ ದಿನ ಮತ್ತೆ ಬರ್ತೀವಿ ಅಂತ ಹೇಳಿ. ನೋಡ್ತಾ ಇದ್ದೀರಾ ಕೇಕ್ನ, ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಟೇಸ್ಟ್ ವೈಸು ಕೂಡ ಇಷ್ಟ ಆಯಿತು. ಒಂದೊಂದ್ರೆ ನನಗೆ ಕೇಕ್ಗಳೇ ಅಷ್ಟು ಇಷ್ಟ ಆಗಲ್ಲ ಕಸ್ಟಮೈಸ್ ಮಾಡಿದ್ದು. ಈ ಕೇಕ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಸಂತು, ವರುಣ, ನಾನು, ಮೇಘ, ಶಿವು ಅಷ್ಟು ಜನ ಇದ್ವಿ ಸೆಲೆಬ್ರೇಷನ್ ಮಾಡೋದಕ್ಕೆ. ಹರಿದು ಇದು ಎಷ್ಟನೇ ವರ್ಷದ ಬರ್ಡೇ ಅಂದರೆ ಹೇಳಲ್ಲ, ಹೇಳಿದ್ರೆ ಹರಿಗೆ ಮೋಸ್ಟ್ಲಿ ಬೈತಾನೆ. ಅದಕ್ಕೋಸ್ಕರ ನಾನು ಎಷ್ಟನೇ ವರ್ಷದ ಬರ್ಡೇ ಅಂತ ಮೆನ್ಷನ್ ಮಾಡಲ್ಲ. ಇಲ್ಲಿ ನೋಡಿ ಮೇಘ ಇದ್ದಾರೆ. ಕೇಕ್ ಹೆಂಗಿದೆ ಅಂತ ಕೇಳ್ತಾ ಇದ್ದೀರಿ. ಕೇಕ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಸೆಲ್ಫ್ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಇದು ವಿಡಿಯೋ ಆದ ನಂತರ ನನ್ನ ಕಲೀಗ್ ವಿಜಯ್ ಬಂದಿದ್ದರು. ನೀವು ನೋಡ್ತಾ ಇದ್ದೀರಲ್ಲ, ಅವರು ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಬಂದಿದ್ದು. ತುಂಬ ದೂರ ಹೋಗಬೇಕಾಗಿತ್ತು, ಮಡಿವಾಳೆಯಿಂದ ಇನ್ನೂ ಆ ಕಡೆ ಹೋಗಬೇಕಾಗಿತ್ತು. ಬೇಡ ಬರೋದು ಏನಕ್ಕೆ ಅಂತಂದ್ರೂ ಕೇಕ್ ತೊಗೊಂಡು ಪಾಪ ಅಷ್ಟು ರಾತ್ರಿ 11:30 ಕೇಕ್ ಅಂಗಡಿ ಹುಡ್ಕೊಂಡು ಹೋಗಿ ದೂರ ಕೇಕ್ ತೊಗೊಂಡು ಬಂದಿದ್ದು. ಅಲ್ಲಿ ಹರಿ ತಮ್ಮ ವರುಣ ಹಾಗೆ ವಿಜಯ್ ತೊಗೊಂಡು ಬಂದಿದ್ದು ಕೇಕನ್ನ ಈಗ ಕಟ್ ಮಾಡ್ತಾಯಿದ್ದೀವಿ. ಈಗ 12 ಮೇಲೆ ಆಗಿತ್ತು ಟೈಮು, ಅಂದರೆ ಬರ್ತ್ಡೇ ಟೈಮ್ ಆಗಿತ್ತು ನೈಟು. ನಾನಂತೂ ನೈಟ್ ಕೇಕ್ ಕಟ್ ಮಾಡಿಸಿಲ್ಲ. ಕೇಕ್ನೂ ನಾನು ತಂದಿರಲಿಲ್ಲ, ಇವ್ರುಗಳೇ ತಂದಿದ್ದು. ಸಿಕ್ಕಾಪಟ್ಟೆ ಕೇಕ್ ಜಾಸ್ತಿ ಆಗಿತ್ತು. ಕೇಕ್ ತರಬೇಡಿ ಅಂತ ಅಂದ್ರೂ ಕೇಕ್ ತೊಗೊಂಡು ಬಂದಿದ್ದರು. ಏನು ಮಾಡೋಕ್ಕಾಗಲ್ಲ, ಕೇಕ್ ತಂದಿದ್ದಾರಲ್ಲ ಕಟ್ ಮಾಡಿಸ್ಲೇಬೇಕಂತ. ನೋಡಿ ಹರಿ ಬರ್ಡೇಗೆ ನಾನು ಪಟಾಕಿನೂ ಓಡಿಸಿದ್ದೀನಿ. ಪಟಾಕಿ ಎಲ್ಲ ಹೊಡೆದು ಡಾಮ್ ಡೂಮ್ ಅಂತ ಬಂದು ಕೇಕ್ನ ಕಟ್ ಮಾಡಿದ್ವಿ. ಸೊ 12 ಗಂಟೆ ಟೈಮ್ ಆಗಿತ್ತು. ಫಸ್ಟು ಪಟಾಕಿ ಹೊಡೆದು ಆಮೇಲೆ ಕೇಕ್ ಕಟ್ ಮಾಡಿದ್ದು. ಅದು ಸ್ವಲ್ಪನೇ ವಿಜುವಲ್ಸ್ ಇದ್ದಿದ್ದು. ಸೊ ಹಂಗಾಗಿ ಹಾಕಿದೆ. 1-2-3 ಟುಸ್ ಅಂತ ಹೇಳಿತ್ತು. ಸೊ ಹಂಗಾಗಿ ಉಳ್ದಿದ್ದನ್ನ ಹಾಕಿದೆ. ಇಲ್ಲಿ ವಿಜಯ್ ಮತ್ತು ಸಂತು, ವರುಣ ಕೇಕ್ ತಿನ್ನಿಸ್ಬಿಟ್ಟು ಫೋಟೋ ತಗೋತಾ ಇದ್ದಾರೆ. ತುಂಬ ಕೇಕ್ ತಿನ್ಸೋಕ್ಕೆ ಒದ್ದಾಡ್ತಾರೆ, ನಾನು ತಿನ್ಸಲ್ಲ ನೀನು ತಿನ್ಸಲ್ಲ ಅಂತ. ಯಾಕಂದರೆ ಅವ್ರಿಗೆ ಫೋಟೋ ಚೆನ್ನಾಗಿ ಬರಲ್ಲಲ್ಲ. ಈ ಗಂಡು ಮಕ್ಳಿಗೆ ಏನು ಚೆನ್ನಾಗಿ ಬಂದಿಲ್ಲ ಅಂದರೂ ಫೋಟೋ ಚೆನ್ನಾಗಿ ಬರಬೇಕು. ಸೊ ಅದು ಬರಲಿಲ್ಲ ಅಂತ ಹೇಳಿ ತಿನ್ನಿಸ್ಲಿಲ್ಲ. ಇದು ನೆಕ್ಸ್ಟ್ ಡೇ ನಾನು ಸೆಲೆಬ್ರೇಷನ್ ಮಾಡಿದಂಥದ್ದು. ತುಂಬ ಮೆಮೊರೇಬಲ್ ಅಂತ ಹೇಳ್ಬೋದು. ತುಂಬ ಖುಷಿಯಾಯಿತು ನನಗೆ. ಲಾಸ್ಟ್ ಮೊಮೆಂಟಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದು, ರಜೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಫಸ್ಟ್ ಶಿಫ್ಟ್ ಹಾಕ್ಸ್ಕೊಂಡು ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದು. ರಾಜಾಜಿನಗರದಲ್ಲಿ GOD ಅಂತ ಇದೆಯಲ್ಲ, ಗಾಡ್ ಆಫ್ ಡ್ರೀಮ್ಸ್ ಸಮಥಿಂಗ್ ಏನೋ ಇದೆ, ಅಲ್ಲಿ ನಾನು ಬುಕ್ ಮಾಡಿದ್ದು. ಸೊ ಹೋಗ್ತಾನೆ ಫಾಗ್ ಎಂಟ್ರಿ ಸಿಕ್ತು. ಸೊ ಅಲ್ಲಿ ಫಾಗಲ್ಲಿ ಹರಿನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದನ್ನು ನೀವು ನೋಡ್ಬೋದು. ನಂಗೆ ಡೆಕೋರೇಷನ್ ವೈಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾರ್ಟ್ ಇತ್ತು ರೆಡ್ ಆ್ಯಂಡ್ ವೈಟಲ್ಲಿ ಕಾಂಬಿನೇಷನಲ್ಲಿ. ಸೊ ಬ್ಯಾಕ್ಗ್ರೌಂಡ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ನಮ್ಮ ಜೊತೆಗೆ ನನ್ನ ತಂಗಿ ಫ್ಯಾಮಿಲಿ, ಚಿರು, ಸ್ವಾತಿ, ಅವ್ರ ಹಸ್ಬೆಂಡು ಅವರು ಕೂಡ ಜಾಯ್ನ್ ಆಗಿದ್ದರು. ನನಗಿಲ್ಲಿ ಏನು ಒಂದು ಇಷ್ಟ ಆಗಲಿಲ್ಲ ಅಂತಂದರೆ ಸ್ಪೇಸ್ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು. ನಾವು ಕೂಡ 8 ಮೆಂಬರ್ಸ್ ಹೋಗಿದ್ವಿ.
ನನಗೆ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಹುಷಾರಿರಲಿಲ್ಲ, ಕೋಲ್ಡ್ ಫೀವರ್ ಎಲ್ಲ ಆಗಿಬಿಟ್ಟಿತ್ತು. ಸೊ ಸುಮ್ಮನೆ ಬಿಡಬಾರ್ದಲ್ಲ, ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಮಾಡೇ ಬಿಡೋಣ ಏನಾಗುತ್ತೆ ಅಂತ. ಫಸ್ಟ್ ಶಿಫ್ಟ್ ಹೋಗಿದ್ನಲ್ಲ, ನಾನು ಸ್ಲಾಟ್ ಇದ್ದಿದ್ದು 8:30 to 10:30 ಅಂದರೆ 2 hours ಇತ್ತು. ಅವತ್ತು ಫುಲ್ಲು ಹೆಂಗೆ ಅಂದರೆ ಸ್ಯಾಟರ್ಡೆ ಸಂಡೇ ಬಂದಿದ್ದಲ್ವಾ, ಸಿಕ್ಕಾಪಟ್ಟೆ ನಾನು ತುಂಬ ಸರ್ಚ್ ಮಾಡ್ತಿದ್ದೀನಿ, ಎಲ್ಲದರಲ್ಲೂ ಸೋಲ್ಡ್ ಔಟು, ಯಾವುದ್ರಲ್ಲೂ ಸ್ಲಾಟ್ ಸಿಗ್ತಾ ಇರಲಿಲ್ಲ. ಇದು ಒಂದರಲ್ಲಿ ನನಗೆ ಸ್ಲಾಟ್ ಸಿಕ್ತು, ಅದರಲ್ಲೂ ನಂಗೆ ಬೇಕಾಗಿದ್ದ ಥರನೇ ಸಿಕ್ತು. ಬಟ್ ಸ್ವಲ್ಪ ಚಿಕ್ಕದಾಯಿತು ನಾನು ಹೇಳ್ದಂಗೆ, ಅದು ಬಿಟ್ಟರೆ ಇಲ್ಲಲ್ಲ ಓಕೆನೆ. ಇಲ್ಲಿ ಟೆಡ್ಡಿ ಕೂಡ ನಾನು ಕಾಂಪ್ಲಿಮೆಂಟ್ರಿಯಾಗಿ ತೊಗೊಂಡಿದ್ದೆ, ನಂಗೆ ಸಿಕ್ಕಿತ್ತು. ಇದರಲ್ಲಿ ನಾನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಟೆಡ್ಡಿನ ನಾನೇ ಹಾಕ್ಕೊಂಡೆ. ಹರಿಗೆ ವಿಜಯ್ ವೈಫ್ ಬರ್ತಾರಂತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದೆ. ಇಲ್ಲಿರು ಬಂದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಇಲ್ಲಿ ಆಲ್ರೆಡಿ ಹಾಕ್ಕೊಂಡಿದ್ರು ಪಾಪ ಅವರು, ನಾನು ಅವ್ರಿಗೊಂದು ಸಾರಿ ಕೇಳಿದೆ ನಾನು ಹಾಕ್ಕೊತೀನಿ ಅಂತ. ಸೊ ಬಂದೆ, ನೋಡೋಣ ಫಸ್ಟ್ ಟೈಮ್ ಅಲ್ಲ, ಖುಷಿ ಆಗ್ಬೋದೇನೋ ಹರಿಗೆ ಅಂತ. ಅವ್ನು ಗೆಸ್ ಮಾಡ್ತಾನೆ ಇಲ್ವಾ ಅಂತ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡೆ ಗೆಸ್ ಮಾಡ್ಬೋದೇನೋ ಅಂತ, ಬಟ್ ಗೊತ್ತಾಗಲಿಲ್ಲ. ಹುಡುಗಿ ಅಂತ ಗೊತ್ತಾಯಿತು, ಬಟ್ ನಾನಂತ ಅವನಿಗೆ ಗೊತ್ತಾಗಿಲ್ಲ. ನಾನು ಇನ್ನೊಂದು ವಿಚಾರ ನಿಮಗೆ ಹೇಳಲೇಬೇಕು. ಇದರಲ್ಲಿ ಇದನ್ನ ತುಂಬ ಜನ ಹಾಕ್ಕೊಳ್ತಾರಲ್ವ, ತುಂಬ ಕಡೆಗೆ ನಾವು ನೋಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲೂ ನಾನು ತುಂಬ ನೋಡಿದ್ದೀನಿ ಈ ಥರ. ಮೀನ್ಸ್ ಸರ್ಪ್ರೈಸ್ ಕೊಡೋದು ಅಂತಲ್ಲ, ಅವ್ರು ಅದನ್ನೇ ಒಂದು ಪಾರ್ಟ್ ಟೈಮ್ ಥರ ಮಾಡಿಕೊಂಡು ಜನರಿಗೇನೋ ಪ್ರೀತಿ ಕೊಡಬೇಕು ಅಂತ ಹೇಳಿ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಮಲ್ಲೇಶ್ವರಂ, ತುಂಬ ಕಡೆಗೆ ನಾನು ನೋಡಿದ್ದೀನಿ. ಆಮೇಲೆ ಅಂಗಡಿ ಮುಂದೆಲ್ಲ ಹಾಕ್ಕೊಂಡು ನಿಂತಿರ್ತಾರಲ್ಲ, ಅದೆಲ್ಲ ನೋಡಿದ್ದೀನಿ. ಬಟ್ ನಂಗೆ ಅವತ್ತು ಅನಿಸಿದ್ದೇನಪ್ಪ ಅಂತಂದರೆ ಅವರೆಲ್ಲ ನಿಜ ಗ್ರೇಟ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ತುಂಬ ಸಫಕೇಷನ್ ಆಗ್ತಾಯಿತ್ತು, ಒಂಥರ ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿತ್ತು, ತುಂಬ ಸೆಕೆ. ಅದರಲ್ಲೂ ಈ ಟೈಮಲ್ಲಿ ಏನಾದರೂ ಸೆಕೆಗಾಲದಲ್ಲಿ ಏನಾದರೂ ಹಾಕ್ಕೊಂಡ್ರೆ ಯಪ್ಪ, ನಿಜವಾಗ್ಲೂ ಅದನ್ನು ಮ್ಯಾನೇಜ್ ಮಾಡೋದು, ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ನಂಗೆ ಅದು ಅನಿಸ್ತು. ನಾನು ಹಾಕ್ಕೊಂಡಿದ್ದಲ್ಲಿ ಮೋಸ್ಟ್ಲಿ 5 to 6 minutes ಅಂತ ಅನಿಸುತ್ತೆ. ಯಾವಾಗ ಅದನ್ನು ತೆಗ್ದುಬಿಡ್ತೀನಪ್ಪ ಅಂತ ಅನಿಸ್ಬಿಟ್ಟಿತ್ತು. ಉಸಿರು ಕಟ್ಟೋಗ್ಬಿಡುತ್ತೆ ಅನ್ನೋ ಥರ ನಂಗೆ ಫೀಲ್ ಆಗ್ತಿತ್ತು. ಬಟ್ ಆದರೂ ನಾನು ಇದೊಂದು ಚಾನ್ಸ್ ನಾನು ಮಾಡಲೇಬೇಕು ಇದನ್ನು ಅಂತ ಅಂದ್ಕೊಂಡು ನಾನು ಮಾಡಿದ್ದು. ನಾನು ಹೋದ ತಕ್ಷಣ ನಮ್ಮ ಚಿರು ಅಂತೂ ಅವನಿಗೆ ಸ್ವಲ್ಪ ಭಯ ಆಯಿತು, ಆದರೂ ಫುಲ್ಲು ಖುಷಿ. ನಗ್ತಾ ಇದ್ದಾನೆ. ನನಗೆ ಅವ್ನು ನಗೋದು ನೋಡಿ ಒಳಗೇನೆ ನಗು ಬರ್ತಾಯಿದೆ. ಎಲ್ಲಿ ಜೋರಾಗಿ ನಗ್ಬಿಟ್ರೆ ಕೇಳಿಸ್ಬಿಡುತ್ತೆ ಅಂತ. ಇನ್ನೊಂದು, ನನಗೆ ಕೆಮ್ಮು ಶೀತ ಬೇರೆ ಆಗಿತ್ತಲ್ಲ, ನಾನು ಎಲ್ಲಿ ಕೆಮ್ಮಿಬಿಡ್ತೀನಿ, ಕೆಮ್ಮು ತಕ್ಷಣ ಗೊತ್ತಾಗ್ಬಿಡುತ್ತಲ್ಲ ದೇವ್ರೇ ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಸೊ ನಾನು ಬೊಕ್ಕೆ ಹೇಳಿದ್ದೆ. ಅನ್ಫಾರ್ಚುನೇಟ್ಲಿ ನನಗೆ ಬೊಕ್ಕೆ ಅಲ್ಲಿ ಸಿಗಲಿಲ್ಲ. ಸೊ ಅವ್ರಿಗೆ ಬೊಕ್ಕೆ ನಾನು ಮೆನ್ಷನ್ ಮಾಡಿದ್ದೆ, ಅವ್ರಿಗೆ ಅಲ್ಲಿ ಬಂದಿಲ್ಲ ಅಂತ ಹೇಳಿದರು. ಸೊ ಅವ್ರು ತರಿಸಿರ್ಲಿಲ್ಲ. ಅವ್ರು ತರಿಸ್ತಾರೆ ಅಂತ ನಾನು ತೊಗೊಂಡು ಬಂದಿರಲಿಲ್ಲ. ಸೊ ಅಲ್ಲೇ ಹಾರ್ಟ್ ಇತ್ತು, ನಾನು ಅದನ್ನೇ 150 rupees ಏನೋ ಕೊಟ್ಬಿಟ್ಟು ತಗೊಂಡೆ. ಸೊ ಇಲ್ಲಿ ನನಗೆ ಎಷ್ಟು ಬರುತ್ತೋ ಹಂಗೆ ಮ್ಯಾನೇಜ್ ಮಾಡಿದ್ದೀನಿ, ಗೊತ್ತಾಗಬಾರ್ದು ಅಂತ. ನಾನು ನೋಡಿದೆ ಒಂದಷ್ಟು ಕಡೆಗಳಲ್ಲಿ ಹಿಂಗೆ ಮಾಡ್ತಾರೆ, ಸ್ವಲ್ಪ ಕಾಡಿಸ್ತಾರೆ ಅಂತ. ಸೊ ಹಾಗೆ ನಾನು ಸ್ವಲ್ಪ ಕಾಡ್ಸೋಣ ಅಂತ. ಅಲ್ಲಿ ನಮ್ಮ ಚಿರುನ ನೋಡ್ಬೋದು ನೀವು, ಎಷ್ಟು ಸ್ಮೈಲ್ ಮಾಡ್ತಾ ಇದ್ದಾನೆ ಅಂತ. ಅವನಿಗೆ ಸ್ವಲ್ಪ ಭಯನೂ ಆಗ್ತಾಯಿದೆ, ಹೇಳ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ನಗು ಮುಖಾಂತರ ಆ ಭಯನ ಹೊರಗಾಗ್ತಾ ಇದ್ದಾನೆ. ಸೊ ನಾವು ಟಡಿ ಆದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ, ಯಾಕಂದರೆ ನಾನು ಇರಬೇಕಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಮಾತ್ರ ಅವ್ರು ನಮಗೆ ಈ ಕಾಸ್ಟ್ಯೂಮ್ ಕೊಟ್ಟಿದ್ದೆವು. ಯಾಕಂದರೆ ನೆಕ್ಸ್ಟು ಮತ್ತೆ ಆರ್ಡರ್ ಮಾಡಿದರು, ಅವ್ರಿಗೆ ಬೇಕು ಅಂತ ಹೇಳಿದರು ಅವರು. ಅಲ್ಲಿ ಒಂದು ಫ್ಯಾಮಿಲಿ ಬರುತ್ತೆ, ಅವ್ರಿಗೆ ಬೇಕು, ಸ್ವಲ್ಪ ಬೇಗ ಕೊಡಬೇಕು ನೀವು ಅಂತ. ಸೊ ಸರಿ ಆಯಿತು, 5-10 minutes ಕೊಡಿ ನನಗೆ ಅಂತ ಹೇಳಿ ತೊಗೊಂಡು ಬಂದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ಹರಿತಂದಂಥ ಗಿಫ್ಟನ್ನು ಕೂಡ ನಾನು ಕೊಡ್ತಾಯಿದ್ದೀನಿ. ಇಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡಿ. ಏನಿರುತ್ತೆ ತಮ್ಲೈನಲ್ಲಿ ನಾನು ಆಲ್ರೆಡಿ ಹಾಕಿರ್ತೀನಿ, ನೋಡಿರ್ತೀರ. ನಾನು ರಿಂಗ್ ಕೊಟ್ಟಿದ್ದೀನಿ, ಫಿಂಗರ್ ರಿಂಗು. ಏನು ಕೊಡಬೇಕು ಅಂತ ಹುಡುಗರಿಗೆ ಸ್ವಲ್ಪ ಕಷ್ಟ, ಏನು ಕೊಡಬೇಕು ಅಂತ ಚಾಯ್ಸ್ ಮಾಡೋದು. ಹುಡುಗಿರಿಗಾದರೆ ಡ್ರೆಸ್ಸು, ಲಿಪ್ಸ್ಟಿಕ್ಕು, ಮೇಕಪ್ ಐಟಮ್ಸ್ ಅಂತೆ, ಸ್ಯಾಂಡಲ್ಸ್ ಅಂತೆ, ಪರ್ಸು, ವ್ಯಾನಿಟಿ ಬ್ಯಾಗು, ಸಿಗಬಡೆ ಚಾಯ್ಸ್ ಇದೆ. ಬಟ್ ಹುಡುಗರಿಗೆ ಆ ಥರ ಚಾಯ್ಸ್ ಅಂತ ಏನೂ ಇಲ್ಲ. ಸೊ ಹಾಗಾಗಿ ನಾನು ಫಿಂಗರ್ ರಿಂಗೇ ಕೊಡೋಣ, ಅವನ ಹತ್ರ ಆಲ್ರೆಡಿ ಇತ್ತು, ಆದರೂ ಕೊಡೋಣ ಅಂತ ಅಂದ್ಕೊಂಡ್ವಿ. ಬಂಗಾರ ಅಲ್ವಾ, ಕಷ್ಟದ ಕಾಲದಲ್ಲಿ ಕೈ ಹಿಡಿಯುತ್ತಲ್ಲ. ಸೊ ಹಾಗಾಗಿ ಬಂಗಾರನೇ ಕೊಡೋಣ ಅಂತ ಕೊಟ್ಟೆ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡ ಅಂತ. ನೀವು ನೋಡ್ತಾ ಇರ್ಬೋದು ಇಲ್ಲಿ, ಯಾರಿಗೂ ಏನೂ ಡೌಟ್ ಬರಬಾರ್ದು ಅಂತ ಸ್ವಲ್ಪ ಡ್ಯಾನ್ಸ್ ಮಾಡೋದು, ಅದೇ ಥರ ಹಾವ ಭಾವ, ನನ್ನ ಬಾಡಿ ಲ್ಯಾಂಗ್ವೇಜ್ನೆಲ್ಲ ಸ್ವಲ್ಪ ಹಾಗೆ ಮಾಡ್ಕೊತಿದ್ದೀನಿ. ನಾನು ಚಿರು ಜೊತೆಗೆ ಆಟ ಆಡ್ತಾಯಿದ್ದೆ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ನಾನು ರಿಂಗ್ ಕೊಡೋಕ್ಕೂ ಆಟ ಆಡಿಸ್ತಾ ಇದ್ದೀನಿ ಅಂತ. ಹರಿ ಅಷ್ಟೋ ತನಕ ಆದ್ರೂ ಪವಿ ಬರಲಿ, ಅಲ್ಲಿ ಹೇಳ್ತಾಯಿದ್ರು. ನನ್ನದು ಹಿಂದೆ ಬ್ಯಾಕ್ಗ್ರೌಂಡು ಸಾಂಗ್ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಬಿಟ್ಟಿಲ್ಲ, ಇಲ್ಲಾಂದರೆ ನಾನು ವಾಯ್ಸ್ ಬಿಡ್ತಾಯಿದ್ದೆ.
ನೆಕ್ಸ್ಟು ಸ್ವಲ್ಪ ನಾನು ವಾಯ್ಸ್ನ ಬಿಟ್ಟಿದ್ದೀನಿ, ಅಲ್ಲಿ ನಮ್ಮ ಚಿರು ಹೆಂಗೆ ಕಿರ್ಚ್ತಾನೆ ನೋಡಿ ಅಂತ. ಸೊ ಎಲ್ರಿಗೂ ಖುಷಿ ಆಯಿತು. ಈ ಒಂದು ಮೂಮೆಂಟ್ ನಿಜಕ್ಕೂ ನನಗೆ ಲೈಫ್ ಟೈಮ್ ಮೆಮೊರಿ ಅಂತ ಅನ್ಕೋಬೋದು. ಅದು ಲಾಸ್ಟ್ ಮಿನಿಟಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದು, ಇದನ್ನು ನಾನೇ ವೇರ್ ಮಾಡೋಣ, ಖುಷಿ ಆಗುತ್ತೆ, ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತೆ ಅಂತ. ಸೊ ಹಾಗಾಗಿ ಚಿರು ನೋಡಿ ನಾನು ಹೆಂಗೆ ಮಾಡಿದೆ ಹಂಗೆ ಮಾಡ್ತಾ ಕೂತ್ಕೊಂಡಿದ್ದಾನೆ ಸೋಫಾ ಮೇಲೆ. ಅವನು ಅದನ್ನು ಬಿಡಲ್ಲ, ಇನ್ನು 1.5 ತಿಂಗಳು ಬಿಡಲ್ಲ. ಇನ್ ಕೇಸ್ ನಾನು ಇನ್ನೇನಾದರೂ ಬೇರೆಯವ್ರ ಬರ್ಡೇಗೂ ಹಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹಾಕ್ಕೊಂಡ್ರೆ ಊರಿಗಿಂತ ಮುಂಚೆ ಅವನೇ ಇದು ದೊಡ್ಡಮ್ಮ ಅಂತ ಹೇಳ್ಬಿಡ್ತಾನೆ. ಸೊ ರಿಂಗ್ ಕೊಟ್ಟಿದ್ದೀನಿ. ಎಲ್ಲರೂ ರೇಗಿಸ್ತಾಯಿದ್ರು, ಪವಿಗೆ ಹೇಳ್ತೀನಿ ಅವಳು ಹಾಕಬೇಕು, ಯಾರ ಹತ್ರನೂ ಹಾಕ್ಸ್ಕೊತಿದ್ಯಾ, ತಪ್ಕೋತಾ ಇದೆಯಾ ಅಂತ. ಒಟ್ಟಾರೆ ತುಂಬ ಖುಷಿ ಆಯಿತು. ನಿಂಗೆ ಫಾಲ್ಟು ಹಿಂಗೆ ಕೂಡ್ಲು ಬಂದ್ರೆ ತಿರುಗ್ತಿದ್ಯಾ ನನಗೆ ಸಿಗಾಗ್ತಿದೆ ಪಾಪ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಕಟ್ ಮಾಡಕ್ ಕಾಣದೇ ಇಲ್ಲಲ್ಲ. ಎಸ್ ಇಲ್ಲಿ
ಸೆಲೆಬ್ರೇಷನನ್ನು ನಾವು ಮುಗಿಸಿ ನೆಕ್ಸ್ಟು ಊಟಕ್ಕೆ ಹೊರಟ್ವಿ. ಆಲ್ರೆಡಿ 10 ಆಗಿತ್ತು. ನಮಗಿದ್ದು ಸ್ಲಾಟು 8:30 to 10:30, ಬಟ್ ನಾವು ಒಂದು 8:40ಗೇನೋ ಹೋಗಿದ್ದು ಅಂತ ಅನಿಸುತ್ತೆ. ಸೊ ಅಲ್ಲಿಂದ ಒಂದು 10 o'clockಗೆಲ್ಲ ಅಲ್ಲಿಂದ ಬಂದುಬಿಟ್ವಿ. ಬಂದು K1 ಡೈನ್ ಅಂತ ರಾಜಾಜಿನಗರನಲ್ಲಿನೇ ಒಂದು ಪಬ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಅಂತ ಅನಿಸುತ್ತೆ. ಸೊ ನಾವಲ್ಲಿ ಹೋಗಿ ಜಸ್ಟ್ ಊಟ ಮಾಡಿಕೊಂಡು ಬಂದ್ವಿ. ಯಾಕಂದರೆ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳು ಕೂಡ ಕ್ಲೋಸ್ ಆಗೋ ಟೈಮಲ್ಲಿ ನಾವು ಹೋಗಿದ್ದು. ಸೊ ಚೆನ್ನಾಗಿತ್ತು. ಒಳಗಡೆ ಹೋದಂಗೆಲ್ಲ ಗುಹೆ ಥರ, ಕೇವ್ ಥರ ಎಲ್ಲ ಚೆನ್ನಾಗಿತ್ತು. ತುಂಬ ಜನ ಹೋಗಿರ್ತೀರ. ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಕಂಪ್ಲೀಟಾಗಿ ವೆಜಿಟೇರಿಯನ್ಸ್ ಆಗಿದ್ವಿ, ಯಾಕಂದರೆ ಬರ್ಡೇ ಇದ್ದಿದ್ದು ಸಾಟರ್ಡೆ. ಸೊ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿಕೊಂಡು ಆ ಒಂದು ಈವ್ನಿಂಗ್ನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿ ಅಲ್ಲಿಂದ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಸೊ ಅಲ್ಲಿಂದ ನಾವು ನೇರವಾಗಿ ಹೋಗಿದ್ದೆ ನಮ್ಮ ಫೇವ್ರೆಟ್ ಐಸ್ ಕ್ರೀಮ್ ಪಾರ್ಲರ್ ನ್ಯಾಚುರಲ್ಸ್ಗೆ. ಸೊ ನ್ಯಾಚುರಲ್ಸಲ್ಲಿ ಹೋಗಿ ಅಲ್ಲೇ ತಿನ್ಕೊಂಡು ಹೋಗೋಣ, ಮನೆಗೆ ತೊಗೊಂಡು ಹೋಗೋದು ಬೇಡ ಅಂತ ಕಾರ್ನ ಅಲ್ಲೇ ಸೈಡಿಗೆ ಪಾರ್ಕ್ ಮಾಡಿದ್ವಿ. ಸೊ ಎಲ್ರಿಗೂ ಅಲ್ಲಿಂದ ತೊಗೊಂಡು ಬಂದು ಪಾರ್ಸಲ್ನ ಕಾರಲ್ಲಿ ಕೂತ್ಕೊಂಡವ್ರು ಕಾರಲ್ಲಿ ಕೂತ್ಕೊಂಡ್ರು, ಫುಟ್ಪಾತಲ್ಲಿ ಕೂತರು, ಅಲ್ಲೆಲ್ಲೋ ಅಂಗಡಿ ಹತ್ರ ಕೂರೋರು ಅಲ್ಲಿ ಕೂತ್ಕೊಂಡ್ರು. ನೋಡಿ, ಅಲ್ಲೊಂದು ಫ್ಯಾಮ್ಲಿ, ಇಲ್ಲಿಬ್ಬರು ದೋಸ್ತುಗಳು ಏನೋ ಕಷ್ಟ ಸುಖ ಮಾತಾಡ್ತವ್ರೆ. ಈ ಸಲ ಅಂತೂ RCB ಗೆಲ್ಲಿಲ್ಲ, ಮುಂದಿನ ಸಲನಾರು ನಮ್ಮ RCB ಗೆಲ್ಲಿ ಅಂತ ಮಾತಾಡ್ತಿರ್ಬೋದು ಅಂತ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ಅವ್ರವ್ರಿಗೆ ಬೇಕಾದ ಫ್ಲೇವರ್ಸ್. ಅಂದರೆ ನ್ಯಾಚುರಲ್ಸಲ್ಲಿ ನಂಗೆ ತುಂಬ ಇಷ್ಟ, ತುಂಬ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಐಸ್ ಕ್ರೀಮ್ಸು. ನನಗೆ ಟೆಂಡರ್ ಕೋಕೋನೆಟ್ಟು, ಹಾಗೆ ಮ್ಯಾಂಗೋ ನಂಗೆ ಇಷ್ಟ ಆಗುವಂಥ ಫ್ಲೇವರ್ಸು. ಮ್ಯಾಂಗೋಗಿಂತ ಟೆಂಡರ್ ಕೋಕೋನೆಟ್ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲೇ ಪಕ್ಕದಲ್ಲಿ ಸ್ಟೇಷನ್ ಇತ್ತು ಅನ್ಸುತ್ತೆ. ಅಲ್ಲಿ ಯಾವುದೋ ಗಲಾಟೆ ನಡೀತಾ ಇತ್ತು, ಜಗಳ ನಡೀತಾ ಇತ್ತು ಫ್ಯಾಮ್ಲಿದು. ಎಲ್ಲ ಹಿಂಗೆ ಮಾತಾಡ್ತಾ ಜಗಳ ನೋಡೋಣ ಅಂತ ಹೋಗಿ ನೋಡ್ತಾ ಇದ್ವಿ. ಆಮೇಲೆ ಶಿವಬ ಇದ್ರು, ಅವ್ರು ಜಗಳ ಮಾಡ್ಕೊತಾರೆ, ನೀವು ಯಾಕೆ ನೋಡ್ತಾ ಇದ್ರಿ ಅಂತ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನೋಡಿ, ಅವರಲ್ಲಿ ಇವರಿಲ್ಲಿ ಕುತ್ಕೊಂಡು ಆರಾಮಾಗಿ ನೈಟಲ್ಲಿ ಒಂದು 11:30 11:40 ಆಗಿತ್ತು ಅಂತ ಅನಿಸುತ್ತೆ. ನಾವು ಐಸ್ ಕ್ರೀಮ್ ತಿನ್ನೋಕೆ ಹೋದಾಗ ನಂಗೆ ಹುಷಾರಿರಲಿಲ್ಲ, ಶೀತ ಕೆಮ್ಮು ಜ್ವರ ಎಲ್ಲ ಇತ್ತು, ತಲೆನೋವು ಇತ್ತು. ಆದರೂ ತಗೊಂಡೆ, ಬಟ್ ನಾನು ಫುಲ್ ತಿನ್ನಲಿಲ್ಲ, ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪ ತಿಂದ್ಬಿಟ್ಟು ಒಂದು ಸ್ಕೂಪ್ ತಿಂದೆ ಅಂತ ಅನಿಸುತ್ತೆ, ಇನ್ನೊಂದು ಸ್ಕಿಪ್ ಕೊಟ್ಟೆ. ಸೊ ಇಲ್ಲಿಂದ ನಾವು ನೇರವಾಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಕಾರಲ್ಲಿ ಎಷ್ಟು ಜನ ಬಂದಿರಲಿಲ್ಲ, 2 ಬೈಕ್ ಇತ್ತು, ನಮ್ಮದೊಂದು ಶಿವು ಅವ್ರ ಬೈಕ್ ಬಂದಿತ್ತು. ಕಾರಲ್ಲಿ ಹೋದ್ರು, ಬೈಕಲ್ಲಿ ಹೋಗೋರು ಬೈಕಲ್ಲಿ ಹೊರಟ್ವಿ. ಸೊ ಈ ಥರ ಇತ್ತು ಬರ್ಡೇ. ಇದು 25th. ಸೊ ವೆಲ್ ಸ್ಪೆಂಟ್. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಎಲ್ರಿಗೂ. ಆ್ಯಂಡ್ ವಿಡಿಯೋನ ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಆರಿ ಒನ್ಸ್ ಅಗೇನ್. ಹಾಯ್, ಇದು ಬರ್ಡೇ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೈನ್ ಆಫ್ ಮಾಡಿರಲಿಲ್ಲ ಅಂತ ನೋಡಿ. ವರ್ಣ ಫುಲ್ ಟಯರ್ಡ್. ನಂಗೆ ಹುಷಾರಿಲ್ಲ ಒಂದು ವಾರದಿಂದ, ಅದಕ್ಕೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಂಡು ಇವತ್ತು ಫುಲ್ ಮಲ್ಕೊಂಡಿದ್ದೆ. ಇವಾಗ ಎದ್ದಿದ್ದೀನಿ ನೋಡಿ. ಈ ಥರ ಆಯ್ತು ಬರ್ತಡೇ. ಆದರೆ ಬರ್ತಡೇ ಮಾಡಿ ಕೇಕ್ ಜಾಸ್ತಿ ಆಗಿಬಿಟ್ಟಿದೆ. ಸುಮ್ಮನೆ ವೇಸ್ಟ್. ಇನ್ನೂ ಇಷ್ಟಿದೆ, ಇನ್ನೂ ಇಷ್ಟು. ಓಕೆನಾ? ಇಲ್ಲಿ ಒಂದು ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ ಸ್ವಲ್ಪ ಇದೆ, ಕಾಣಲ್ಲ. ಇವಾಗ ಸ್ವಲ್ಪ ಕೊಟ್ಟಿದ್ದೀವಿ ಫ್ರೆಂಡ್ಗೆ. ಸುಮ್ಮನೆ ವೇಸ್ಟ್, ಜಾಸ್ತಿ ತೊಗೊಂಡು ಬಂದು. ಸೈಡ್ ಬಾರಿ. ನಮ್ಮ ಬರ್ತಡೇ ಸರ್ಕೋ ಕುತ್ಕೊಬೇಕು. ನಾನು ಕುತ್ಕೊಳಕ್ಕೆ ಜಾಗ ಕೊಡಲ್ಲ, ಹುಷಾರಿಲ್ಲ ಅಂದರು. ಸೊ ನಾನು ರಿಂಗ್ ತಂದಿದ್ದೆ ಅಲ್ವಾ, ಅದು ಇಷ್ಟ ಆಗಿಲ್ಲ ಅಂತ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದಾನೆ ನಮ್ಮ ಹರಿ. ನೋಡಿ ಚೆನ್ನಾಗಿದೆ. ನಿನ್ನೆ ವ್ಲಾಗಲ್ಲಿ ಬೇರೆ ರಿಂಗ್ ಇತ್ತು. ಅಷ್ಟು ಬೇಗ ನಾನು ಎದ್ದಳಷ್ಟೊತ್ತಿಗೆ ಹೋಗಿ ಈ ರಿಂಗ್ನ ನಾನು ತೋರಿಸ್ತೀನಿ. ಆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದೆ. ಮ್ಯಾಚ್ ನೋಡ್ತಾ ಇದ್ವಿ, ಕಾಣಿಸ್ತಿದ್ಲ? ಓಕೆ, ವಿಡಿಯೋಗೊಂದು ಸೈನಿಂಗ್ ಆಫ್ ಹೇಳೋಣ ಅಂತ ಸುಮ್ಮನೆ ಸ್ಮಾಲಾಗಿ ಮಾಡ್ತಾಯಿದ್ದೀನಿ. ಇದಿಷ್ಟು ನಮ್ಮ ಈ ವರ್ಷದ ಹರಿ ಅವ್ರದ್ದು ಬರ್ಡೇ. ಏನಾದರೂ ಹೇಳ್ತೀರಾ?
ಥ್ಯಾಂಕ್ ಯು ಫಾರ್ ಹೂ ವಿಶ್ ಮೀ ಎಲ್ರಿಗೂ. ಸ್ವಲ್ಪ ಜೋರಾಗಿ ಮಾತಾಡು, ಕೇಳಿಸಲ್ಲ. ನನಗೆ ಯಾವ್ಯಾರು ವಿಶ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಗಿಫ್ಟ್ ಇಷ್ಟ ಆಯ್ತಾ? ಹೌದು. ಅಂದ್ಕೊಂಡಿದ್ಯಾ? ಇಲ್ಲ, ಏನು ಅಂದ್ಕೊಂಡಿದ್ದೆ? ಏನು ಕೊಡಲ್ಲ ಅಂದ್ಕೊಂಡಿದ್ದೆ. ಕೊಟ್ಟಿದ್ದಕ್ಕೆ ಖುಷಿ ಆಯ್ತಾ? ಹಾಂ. ನೋಡಿ, ನನ್ನ ಬರ್ಡೇಗೆ ಏನೂ ಕೊಟ್ಟಿಲ್ಲ ಫ್ರೆಂಡ್. ನಾನು ಮಾತ್ರ ನನ್ನ ಬರ್ಡೇಗೆ ಬರೀ ಬಂಗಾರದ ಮನುಷ್ಯ ಮಾಡ್ತಾಯಿದ್ದೀನಿ. ಇದು ಯಾವ ಥರ ನ್ಯಾಯ ಹೇಳಿ? ಓಕೆ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ 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 ಲರಿ ಬಾಯ್.